ಕಳೆದ 10 ವರ್ಷಗಳಿಂದಾನು ಅದಾನಿ ಬಿಜೆಪಿ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಕೈ ಜೋಡಿಸ್ತಾ ಇದ್ರ. ಕಳೆದ 10 ವರ್ಷಗಳಿಂದ ಆಪರೇಷನ್ ಕಮಲ ನಡೀತಾ ಇದೆ. ಬೇರೆ ಪಕ್ಷದಲ್ಲಿ ಇದ್ದಂತ ರಾಜಕಾರಣಿಗಳಿಗೆ ದುಡ್ಡಿನ ಆಸೆ ತೋರಿಸಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋ ಬಿಜೆಪಿಗೆ ದುಡ್ಡನ್ನ ಕೊಡ್ತಾ ಇದ್ದಿದ್ದು ಇದೇ ಅದಾನಿಯ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ಸಿಪಿ ಪಕ್ಷ ಒಡೆದು ಚೂರಾಗೋಕೆ ಇದೇ ಅದಾನಿ ಕಾರಣ ಆದ್ರ. ನಾನ್ ನಿಮ್ಗೆ ದುಡ್ಡು ಕೊಡ್ತೆ, ನೀವು ನನಗೆ ಲಾಭ ಮಾಡ್ಕೊಡಿ ಅನ್ನೋ ಕಾನ್ಸೆಪ್ಟ್ ಏನಾದ್ರೂ ಅದಾನಿ ಹಾಗೂ ಬಿಜೆಪಿ ನಡುವೆ ನಡೀತಾ ಇದ್ಯಾ? ಈ ಎಲ್ಲಾ ಪ್ರಶ್ನೆಗಳು, ಈ ಎಲ್ಲಾ ಅನುಮಾನಗಳು ಮೂಡೋಕೆ ಈಗ ಶುರುವಾಗಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈ ಹಿಂದೆ ಹಲವಾರು ವಿಡಿಯೋಗಳನ್ನ ಮಾಡಿ ಅದಾನಿ ಅಂಬಾನಿ ಹಾಗೂ ಬಿಜೆಪಿ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳಿದ್ವಿ. ಬಿಜೆಪಿ ಹಾಗೂ ಅದಾನಿ ಅಂಬಾನಿ ಅಂತಹ ದೊಡ್ಡ ದೊಡ್ಡ ಕುಳಗಳ ಮಧ್ಯೆ ಕೊಡುಕೊಳ್ಳುವಿಕೆ ಚೆನ್ನಾಗೇ ನಡೀತಾ ಇದೆ ಅನ್ನೋ ಆರೋಪಗಳು ಸಹ ಕೇಳಿ ಬಂದಿತ್ತು. ಸೊ ಇದೀಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ನ್ಯೂಸ್ ಲಾಂಡ್ರಿ ಚಾನೆಲ್ಗೆ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಬಿಜೆಪಿಯ ಸಭೆಯಲ್ಲಿ ಅದಾನಿ ಇದ್ರು ಅನ್ನೋದು ಅಜಿತ್ ಪವಾರ್ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಿಂದ ಬಯಲಾಗಿದೆ. ಅಂದ್ರೆ ಬಿಜೆಪಿ ತನ್ನ ಆಪರೇಷನ್ ಕಮಲಕ್ಕೆ ಅದಾನಿಯಿಂದ ಹಣವನ್ನ ಪಡ್ಕೊಳ್ತಾ ಇದ್ರ? ಅದಾನಿಗೆ ಇದರಿಂದ ಏನ್ ಲಾಭ ಇತ್ತು? ಅಷ್ಟಕ್ಕೂ ಅಜಿತ್ ಪವಾರ್ ಏನೆಲ್ಲ ವಿಚಾರಗಳನ್ನ ಈ ಇಂಟರ್ವ್ಯೂನಲ್ಲಿ ಬಾಯ್ ಬಿಟ್ಟಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. इसको 5 साल हुए हैं, सबको मालूम है कहाँ मीटिंग हुई. शरद पवार जी के नॉलेज में सबके साथ हुआ था. आपको जैन साहब को वापस बताता हूँ. अमित शाह थे, गौतम अडानी थे, प्रफुल्ल पटेल थे, देवेंद्र फडणवीस थे, अजित पवार थे, पवार साहब थे, सब थे. आप लोग क्रॉस ओवर कर गए. शरद पवार को क्या हेजिटेशन हुई? वो क्यों नहीं गए? पवार साहब एक ऐसे लीडर है कि उनके मन में क्या है ये दुनिया का एक भी आदमी बता नहीं सकता. आप भी नहीं? दुनिया का एक भी आदमी बता नहीं सकता. हमारे आंटी भी नहीं बता सकती. 2019ರಲ್ಲಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದು ಶಿವಸೇನೆಯವರು ಬಿಜೆಪಿಯಿಂದ ದೂರ ಸರಿದಿದ್ರು. ಇದೇ ಟೈಮ್ನಲ್ಲಿ ಅಜಿತ್ ಪವಾರ್ ರಾತ್ರೋರಾತ್ರಿ ಬಿಜೆಪಿ ಜೊತೆಗೆ ಸೇರಿ ಪ್ರಮಾಣ ವಚನವನ್ನು ಸಹ ಸ್ವೀಕಾರ ಮಾಡ್ತಾರೆ. ಆದ್ರೆ ಇದಕ್ಕೂ ಮೊದಲು ದೆಹಲಿಯಲ್ಲಿ ಒಂದು ಮೀಟಿಂಗ್ ನಡೆದಿತ್ತು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ. 2019ರ ವಿಧಾನಸಭಾ ಚುನಾವಣೆ ನಂತರ ಬಿಜೆಪಿ ಜೊತೆಗೆ ಸರ್ಕಾರ ರಚಿಸೋಕೆ ಬಿಜೆಪಿ ಮತ್ತು ಶರದ್ ಪವಾರ್ ನಡುವೆ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಅಮಿತ್ ಶಾ, ದೇವೇಂದ್ರ ಫಡ್ನವೀಸ್, ಶರದ್ ಪವಾರ್, ಅಜಿತ್ ಪವಾರ್ ಕೂಡ ಇದ್ರು. ಇದಲ್ಲದೆ ಗೌತಮ್ ಅದಾನಿ ಕೂಡ ಇದ್ರು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ. ಬಿಜೆಪಿಯ ರಹಸ್ಯ ಸಭೆಯಲ್ಲಿ ಗೌತಮ್ ಅದಾನಿ ಇದ್ರು ಅನ್ನೋ ರಹಸ್ಯವನ್ನ ಎನ್ಡಿಎ ಮೈತ್ರಿ ನಾಯಕ ಅಜಿತ್ ಪವಾರ್ ಬಿಚ್ಚಿಟ್ಟಿದ್ದು ಇದೀಗ ಭಾರಿ ಚರ್ಚೆಗೆ ಕಾರಣ ಆಗಿರೋದು. ಇದು ನಿಜವಾಗ್ಲೂ ಸಣ್ಣ ವಿಚಾರ ಅಲ್ವೇ ಅಲ್ಲ. ಒಂದು ರಾಜಕೀಯ ಪಕ್ಷಗಳ ಸಭೆಯಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಕೂಡ ಸೇರ್ಬಹುದು. ಆದ್ರೆ ಇದರ ಮಧ್ಯೆ ಒಬ್ಬ ಉದ್ಯಮಿ ಇದ್ದಾರೆ ಅಂತಂದ್ರೆ ಇದರ ಅರ್ಥ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಇಲ್ಲಿ ಎಲ್ಲಾನು ಸರಿ ಇಲ್ಲ ಅನ್ನೋದು. ಈ ಸಭೆಯಲ್ಲಿ ಸೇರಿದವರ ಹೆಸರನ್ನ ಕೇಳಿದ ಬಳಿಕ ಒಂದಿಷ್ಟು ಪ್ರಶ್ನೆಗಳು ಸಹ ನನಗೆ ಹುಟ್ಟಿರೋದು. ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಬಿಜೆಪಿಯವರು ಅಂದ್ಕೊಳ್ಳೋದು ಓಕೆ. ಆದ್ರೆ ಅದಾನಿ ಯಾಕೆ ಅಂದ್ಕೊಳ್ತಿದ್ದಾರೆ? ಅದಾನಿಗೆ ಬಿಜೆಪಿ ಬಂದ್ರೂ ಓಕೆ, ಬೇರೆ ಯಾವುದೇ ಪಕ್ಷ ಬಂದ್ರೂ ಓಕೆ ಅನ್ನೋ ಮನಸ್ಥಿತಿ ಇದ್ದಿದ್ರೆ ಅದಾನಿಗೆ ಆ ಸಭೆಯಲ್ಲಿ ಏನ್ ಕೆಲಸ? ಅದಾನಿ ಏನಾದ್ರೂ ಬಿಜೆಪಿಯ ಅಧಿಕೃತ ಸಂಧಾನಕಾರರಾಗಿದ್ರ? ಮೈತ್ರಿ ಸರಿಪಡಿಸುವ ಜವಾಬ್ದಾರಿಯನ್ನ ಬಿಜೆಪಿ ಅದಾನಿಗೆ ಕೊಟ್ಟಿತ್ತ? ಮೈತ್ರಿ ಸರಿ ಮಾಡೋದ್ರಿಂದ ಅದಾನಿಗೇನ್ ಲಾಭ? ಇಲ್ಲಿ ಯಾವ ರೀತಿ ಕೊಡುಕೊಳ್ಳುವಿಕೆ ನಡೀತಾ ಇದೆ? ಹಾಗಾದ್ರೆ ವಿರೋಧ ಪಕ್ಷಗಳನ್ನ ಆಪರೇಷನ್ ಕಮಲದ ಹೆಸರಲ್ಲಿ ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವ ಬಿಜೆಪಿ ಪ್ಲಾನ್ ಹಿಂದೆ ಇದ್ದಿದ್ದು ಇದೇ ಅದಾನಿಯ? ಹಾಗಾದ್ರೆ ಅದಾನಿ ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ? ಕಳೆದ 10 ವರ್ಷಗಳಿಂದಾನು ಅದಾನಿ ಬಿಜೆಪಿ ಜೊತೆಗೆ ದುಡ್ಡಿನ ವಿಚಾರಕ್ಕೆ ಕೈ ಜೋಡಿಸ್ತಾ ಇದ್ರ. ಕಳೆದ 10 ವರ್ಷಗಳಿಂದ ಆಪರೇಷನ್ ಕಮಲ ನಡೀತಾ ಇದೆ. ಬೇರೆ ಪಕ್ಷದಲ್ಲಿ ಇದ್ದಂತ ರಾಜಕಾರಣಿಗಳಿಗೆ ದುಡ್ಡಿನ ಆಸೆ ತೋರಿಸಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋ ಬಿಜೆಪಿಗೆ ದುಡ್ಡನ್ನ ಕೊಡ್ತಾ ಇದ್ದಿದ್ದು ಇದೇ ಅದಾನಿಯ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ಸಿಪಿ ಪಕ್ಷ ಒಡೆದು ಚೂರಾಗೋಕೆ ಇದೇ ಅದಾನಿ ಕಾರಣ ಆದ್ರ. ನಾನ್ ನಿಮ್ಗೆ ದುಡ್ಡು ಕೊಡ್ತೆ, ನೀವು ನನಗೆ ಲಾಭ ಮಾಡ್ಕೊಡಿ ಅನ್ನೋ ಕಾನ್ಸೆಪ್ಟ್ ಏನಾದ್ರೂ ಅದಾನಿ ಹಾಗೂ ಬಿಜೆಪಿ ನಡುವೆ ನಡೀತಾ ಇದ್ಯಾ? ಈ ಎಲ್ಲಾ ಪ್ರಶ್ನೆಗಳು, ಈ ಎಲ್ಲಾ ಅನುಮಾನಗಳು ಮೂಡೋಕೆ ಈಗ ಶುರುವಾಗಿದೆ. ಯಾಕಂದ್ರೆ ಈ ಹಿಂದೆ ಎಲೆಕ್ಟ್ರಾಲ್ ಬಾಂಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೇ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಬಳಸಿ ದೊಡ್ಡ ದೊಡ್ಡ ಕುಳಗಳು ಬಿಜೆಪಿ ಮತ್ತು ಉಳಿದ ಪಾರ್ಟಿಗಳಿಗೆ ಫಂಡಿಂಗ್ ಮಾಡಿದ್ರು. ಆದ್ರೆ ಅತಿ ಹೆಚ್ಚು ಫಂಡಿಂಗ್ ಮಾಡಿರೋದು ಬಿಜೆಪಿಗೆ. ಇದನ್ನ ದೇಣಿಗೆ ರೂಪದಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಬಿಜೆಪಿ ಪಡೆದಿತ್ತು. ಅದೇ ರೀತಿ ಆ ದೊಡ್ಡ ದೊಡ್ಡ ಕುಳಗಳಿಗೆ ಬಿಜೆಪಿ ಕೂಡ ಸಹಾಯ ಮಾಡಿತ್ತು. ಅಂದ್ರೆ ಇಲ್ಲಿ ಕೊಡುಕೊಳ್ಳುವಿಕೆ ಚೆನ್ನಾಗೇ ನಡೆದಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ಅನ್ನ ಬ್ಯಾನ್ ಮಾಡಿಬಿಡ್ತು. ಸೊ ಈಗ ಬಿಜೆಪಿಗೆ ದೇಣಿಗೆ ಕಲೆಕ್ಟ್ ಮಾಡೋಕೆ ಒಂದು ರೂಟ್ ಕ್ಲೋಸ್ ಆಗಿದೆ.
ಅದಕ್ಕೆ ಬಿಜೆಪಿ ಇನ್ನೊಂದು ರೂಟನ್ನು ಹುಡುಕ್ತಾ ಇದೆಯಾ ಅನ್ನೋ ಅನುಮಾನಗಳು ಸಹ ಕಾಡೋಕೆ ಶುರುವಾಗಿದೆ. ಆಕ್ಚುಲಿ ಈ ಆಪರೇಷನ್ ಕಮಲ ಅನ್ನೋದು ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಸಹ ಪಸರಿಸೋಕೆ ಬಿಜೆಪಿನೇ ಕಾರಣ. ಎಲ್ಲಿ ತಮ್ಮ ಪಕ್ಷ ಸ್ವಲ್ಪ ಹಿಂದೆ ಸರಿತಾ ಇದೆ ಅಂತ ಬಿಜೆಪಿ ಗಮನಕ್ಕೆ ಬರುತ್ತೋ ಅಲ್ಲಿ ಆಪರೇಷನ್ ಕಮಲವನ್ನ ಸಿದ್ಧ ಮಾಡಿ ರಾಜಕಾರಣಿಗಳಿಗೆ ದುಡ್ಡಿನ ಆಮಿಷ ಒಡ್ಡಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ. ಇದೇ ಆಪರೇಷನ್ ಕಮಲ. ಈ ಆಪರೇಷನ್ ಕಮಲಕ್ಕೆ ಬಿಜೆಪಿ ಎಲ್ಲಿಂದ ದುಡ್ಡು ತರ್ತಾ ಇದೆ ಅನ್ನೋ ಪ್ರಶ್ನೆಗಳು ಇಷ್ಟು ದಿನ ಇತ್ತು. ಆದ್ರೆ ಅಜಿತ್ ಪವಾರ್ ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಈ ಎಲ್ಲ ಡೌಟ್ಗಳು ಕ್ಲಿಯರ್ ಆಯ್ತಾ ಅಂತ ಸಹ ಡೌಟ್ ನನಗೆ ಬರ್ತಾ ಇದೆ. ಇದಕ್ಕೆ ದುಡ್ಡನ್ನ ಕೊಟ್ಟು ಸರ್ಕಾರದಿಂದ ಲಾಭ ಮಾಡ್ಕೊಳ್ತಾ ಇರೋದು ಅದಾನಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆಯಾ ಅಂತ. ನಾವು ನಮ್ಮ ಕರ್ನಾಟಕದ ಹಿಸ್ಟ್ರಿಯನ್ನ ನೋಡೋದಾದ್ರೆ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷಕ್ಕೂ ಸಹ ಬಹುಮತ ಬಂದಿರಲಿಲ್ಲ. ಜಾತ್ಯತೀತ ಪಕ್ಷಗಳು ಸರ್ಕಾರ ರಚನೆ ಮಾಡುವ ಸಮಾನ ಮನಸ್ಸಿಂದ ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ ಬೆಂಬಲವನ್ನ ನೀಡುತ್ತೆ. ಧರ್ಮಸಿಂಗ್ ಸಿಎಂ ಆಗಿದ್ರು. ಸೊ ಜೆಡಿಎಸ್ ನಾಯಕ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ರು. ಮೊದಲ ಬಾರಿ ಶಾಸಕರಾಗಿ HD ಕುಮಾರಸ್ವಾಮಿ ವಿಧಾನಸೌಧವನ್ನ ಪ್ರವೇಶಿಸಿದ್ರು. ಜೆಡಿಎಸ್ ಕಾಂಗ್ರೆಸ್ ನಡುವೆ ವೈಮನಸ್ಸಿನಿಂದ ಜೆಡಿಎಸ್ ಮೈತ್ರಿಯಿಂದ ಹೊರಬಂದಿತ್ತು. 2006ರಲ್ಲಿ ಧರ್ಮಸಿಂಗ್ ಸರ್ಕಾರ ಪತನ ಆಗಿತ್ತು. ಈ ವೇಳೆ ವಿರೋಧ ಪಕ್ಷದ ನಾಯಕನಾಗಿದ್ದಂತ BS ಯಡಿಯೂರಪ್ಪ ಅವರ ಜೊತೆಗೆ ಕುಮಾರಸ್ವಾಮಿ ಹೊಸ ಮೈತ್ರಿ ಮಾಡಿಕೊಂಡಿದ್ರು. ಸಿಎಂ ಹುದ್ದೆ 50-50ರ ಷರತ್ತಿನ ಆಧಾರದ ಮೇಲೆ ಮೊದಲ ಅವಧಿಗೆ ಕುಮಾರಸ್ವಾಮಿ ಸಿಎಂ ಕುರ್ಚಿಯನ್ನು ಅಲಂಕರಿಸಿದ್ರು. ಸೊ ಕುಮಾರಸ್ವಾಮಿ ಅವಧಿ ಮುಗಿಯುವಷ್ಟರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಅಸಮಾಧಾನದ ಹೊಗೆ ಹರಿದಾಡೋಕೆ ಶುರುವಾಗುತ್ತೆ. ಸೊ ಜೆಡಿಎಸ್ ಅವಧಿ ಮುಗಿದ ನಂತರ ಯಡಿಯೂರಪ್ಪ ಅವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಕಾಗಿತ್ತು. ಅಷ್ಟರಲ್ಲಿ ಜೆಡಿಎಸ್ ನ ಜಾತ್ಯತೀತ ತತ್ವಕ್ಕೆ ವಿರೋಧಿ ನಿಲುವು ಬೇಡ ಅಂತ ದೊಡ್ಡಗೌಡರು ದಾಳವನ್ನ ಬಿಡ್ತಾರೆ. ಅಪ್ಪನ ಮಾತಿನಿಂದ ಪ್ರೇರಣೆಗೊಂಡಂತಹ ಕುಮಾರಸ್ವಾಮಿ ಅವರು ಬಿಜೆಪಿಗೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡಿತಾರೆ. 2007 ನವೆಂಬರ್ 9ಕ್ಕೆ ಸಿಎಂ ಕುರ್ಚಿಯನ್ನು ಅಲಂಕರಿಸಿದಂತ BS ಯಡಿಯೂರಪ್ಪ ಕೇವಲ 7 ದಿನಗಳ ಕಾಲ ಮಾತ್ರ ಆಳ್ವಿಕೆಯನ್ನು ನಡೆಸಿದ್ರು. ಜೆಡಿಎಸ್ ಬೆಂಬಲ ಹಿಂಪಡೆದ ಕಾರಣ ಬಿಜೆಪಿ ಜೆಡಿಎಸ್ ಮೈತ್ರಿಯ ಸರ್ಕಾರ ಮುರಿದು ಬೀಳತ್ತೆ. ಹಣಕಾಸು ಸಚಿವರಾಗಿ ರಾಜ್ಯಕ್ಕೆ ಉತ್ತಮ ಬಜೆಟ್ ನೀಡಿದಂತ ಯಡಿಯೂರಪ್ಪ ದುರಂತ ನಾಯಕರಾಗ್ಬಿಟ್ರು. ಸೊ ಯಡಿಯೂರಪ್ಪ ಪರ ಅನುಕಂಪದ ಅಲೆ ಎದ್ದಿತ್ತು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬಂದಿತ್ತು. ಯಡಿಯೂರಪ್ಪ ಮೇಲಿನ ಅನುಕಂಪದ ಅಲೆಯಿಂದಾಗಿ 2008ರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ 110 ಸ್ಥಾನಗಳನ್ನ ಗೆದ್ದಿತ್ತು. ಆದ್ರೂ ಸರ್ಕಾರ ರಚನೆಗೆ ಕೇವಲ 3 ಶಾಸಕರ ಬೆಂಬಲ ಬೇಕಾಗಿತ್ತು. ಗಣಿ ಉದ್ಯಮದಿಂದ ಶ್ರೀಮಂತಿಕೆಯನ್ನೇ ಮೈಗೂಡಿಸಿಕೊಂಡಿದ್ದಂಥ ಬಳ್ಳಾರಿ ಗಣಿರೆಡ್ಡಿ ಜನಾರ್ದನ್ ರೆಡ್ಡಿ ಫೀಲ್ಡಿಗಿಳಿದಿದ್ರು. ಬಿಜೆಪಿ ಸರ್ಕಾರ ರಚನೆಗೆ ಅಗತ್ಯ ಶಾಸಕರ ಕುದುರೆ ವ್ಯಾಪಾರ ಮಾಡಿದ್ರು. ಸೊ ಅಗತ್ಯಕ್ಕಿಂತಾನು ಹೆಚ್ಚು ಶಾಸಕರನ್ನ ಖರೀದಿ ಮಾಡಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದ್ರು. 2008ರಲ್ಲಿ ರೆಡ್ಡಿಗಳ ಪರಿಚಯಿಸಿದಂತ ಆಪರೇಷನ್ ಕಮಲ ಸೂತ್ರಕ್ಕೆ ಯಡಿಯೂರಪ್ಪ ಹಸಿರು ನಿಶಾನೆಯನ್ನ ತೋರಿದ್ರು. ಆಪರೇಷನ್ ಕಮಲದ ಮೂಲಕ ಯಡಿಯೂರಪ್ಪ 2008ರಿಂದ 2011ರವರೆಗೂ ಸಹ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರು. ಹೀಗೆ ರಾಜಕೀಯಕ್ಕೆ ಮೊದಲು ಆಪರೇಷನ್ ಕಮಲ ಸೂತ್ರವನ್ನ ಪರಿಚಯಿಸಿದ್ದು ಯಡಿಯೂರಪ್ಪ. ಇದನ್ನ ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು ಬಳ್ಳಾರಿಯ ರೆಡ್ಡಿಗಳು. ಸೊ ಕರ್ನಾಟಕದಲ್ಲಿ ಬಲಿಷ್ಠ ಲೋಕಾಯುಕ್ತ ಸಂಸ್ಥೆ ಅಸ್ತಿತ್ವದಲ್ಲಿತ್ತು. ನ್ಯಾಯಮೂರ್ತಿ N ಸಂತೋಷ್ ಹೆಗಡೆ ಲೋಕಾಯುಕ್ತರಾಗಿದ್ರು. ಆಪರೇಷನ್ ಕಮಲ ಪರಿಚಯಿಸಿದಂತ ಯಡಿಯೂರಪ್ಪ ಸಿಎಂ ಆಗಿ ನಡೆಸಿದಂತ ಅಕ್ರಮ ಇವರ ಪಾಲಿಗೆ ಉರುಳಾಗಿ ಪರಿಣಮಿಸಿತ್ತು. ಆಪರೇಷನ್ ಕಮಲ ಕಾರ್ಯಗತಗೊಳಿಸಿದಂತ ಗಾಲಿ ಜನಾರ್ದನ್ ರೆಡ್ಡಿ ಪಟಾಲಂ ಬೆನ್ನಿಗೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಬೆನ್ನೇರುತ್ತೆ. ಸೊ ಯಡಿಯೂರಪ್ಪ ಅನಿವಾರ್ಯವಾಗಿ ಸಿಎಂ ಕುರ್ಚಿಗೆ ರಾಜೀನಾಮೆ ನೀಡಿ 2011ರಲ್ಲಿ ಜೈಲಿಗೆ ಹೋಗ್ತಾರೆ. ಆ ಬಳಿಕ ರಾಜ್ಯದ ಸಿಎಂ ಆಗಿ ಸದಾನಂದ ಗೌಡ್ರು, ಜಗದೀಶ್ ಶೆಟ್ಟರು ಅಧಿಕಾರವನ್ನು ಸ್ವೀಕರಿಸಿದ್ರು. ಸೊ ಇದು ಆಪರೇಷನ್ ಕಮಲ ಹುಟ್ಟಿದ ಕತೆ ಆದ್ರೆ ಇದನ್ನ ಸಾಕಿ ಸಲುಹಿದ ಕೀರ್ತಿ ಬಿಜೆಪಿಗೆ ಹೋಗುತ್ತೆ. ಅಂದ್ರೆ ಕಳೆದ 10 ವರ್ಷಗಳಲ್ಲೇ ಈ ಆಪರೇಷನ್ ಕಮಲ ಆಲದ ಮರದಂತೆ ಬೆಳೆದಿರೋದು. 2020ರಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸರ್ಕಾರವನ್ನ ಉರುಳಿಸಿದಂತ ಆಪರೇಷನ್ ಕಮಲ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆ ಮೈತ್ರಿಯ ಉದ್ಧವ್ ಠಾಕ್ರೆ ಸರ್ಕಾರವನ್ನ ಪತನ ಮಾಡಿತ್ತು. ದೇಶದಲ್ಲಿ ಅತಂತ್ರ ಸರ್ಕಾರಗಳನ್ನು ಉರುಳಿಸೋದೇ ಆಪರೇಷನ್ ಕಮಲದ ಮೂಲ ಧ್ಯೇಯವಾಗಿ ಹೋಗ್ಬಿಟ್ಟಿದೆ. ಸೊ ಈ ಹಿಂದೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಆಪರೇಷನ್ ಕಮಲಕ್ಕೆ ಬಿಜೆಪಿ ಸುಮಾರು 7,000 ಕೋಟಿ ರೂಪಾಯಿನ ಖರ್ಚು ಮಾಡಿದೆ ಅನ್ನೋ ಆರೋಪವನ್ನ ಮಾಡಿದ್ರು. ಅಷ್ಟೇ ಇಲ್ಲ, ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ರೂಪಾಯಿ ಆಮಿಷ ತೋರಿಸಿ ಆಪರೇಷನ್ ಕಮಲಕ್ಕೆ ಬಲಿ ಮಾಡೋಕೆ ನೋಡಿದ್ರು ಅಂತ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಅಂದ್ರೆ ಈ ಹಿಂದೆ ದೊಡ್ಡ ಖೆಡ್ಡಾವನೆ ತೋಡ್ಲಾಗಿತ್ತು ಅನ್ನೋದು ಸಿಎಂ ಅವರ ಈ ಮಾತಿನಿಂದ ಗೊತ್ತಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಇವರಿಗೆ ಇಂಟೆಲಿಜೆನ್ಸ್ ಕಡೆಯಿಂದ ಮಾಹಿತಿ ಬಂದಿರೋದಂತೂ ಸತ್ಯ. ಅದು ಬಂದಿರೋದ್ರಿಂದಾನೇ ಈ ಹೇಳಿಕೆನ ಕೊಟ್ಟಿರೋದು. ಸೊ ಕೇಜ್ರಿವಾಲ್ ಆರೋಪದಂತೆ 7,000 ಕೋಟಿ, ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ 100 ಕೋಟಿ ಅಂತಂದ್ರೆ ಬಿಜೆಪಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಕೂಡ ಮೂರುತ್ತೆ. ಸೊ ಅಜಿತ್ ಪವಾರ್ ಹೇಳಿದ್ದಾರೆ ಸಭೆಯಲ್ಲಿ ಅದಾನಿ ಕೂಡ ಇದ್ರು ಅಂತ. ಅಂದ್ರೆ ಈ ಎಲ್ಲಾ ಕೋಟಿ ಹಣ ಅದಾನಿ ಕಡೆಯಿಂದ ಬರ್ತಾ ಇದೆಯಾ? ಈ ಕಡೆ ಅದಾನಿ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ದುಡ್ಡು ಕೊಟ್ಟು ಆ ಕಡೆ ಸರ್ಕಾರದಿಂದ ಲಾಭ ಪಡ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಸಹ ಮೂಡೋಕೆ ಶುರುವಾಗತ್ತೆ.
ಸೊ ಇದಿಷ್ಟು ಬಿಜೆಪಿ ಆಪರೇಷನ್ ಕಮಲದ ಪ್ಲಾನ್ಗಳು ಹಾಗೂ ಅದಾನಿ ಹೆಸರು ಇದರಲ್ಲಿ ಹೇಗೆ ಬಂತು ಅನ್ನೋ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸಿದ್ದೇವೆ. ಇನ್ನು ಈ ವಿಡಿಯೋ ಬಗ್ಗೆ ಅಜಿತ್ ಪವಾರ್ ಅವರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.